ಒಬ್ಬ ಹುಡುಗ ಅವನ ಜೀವನ ಕೇವಲ 16 ವರ್ಷ ಅಂತ ಮೊದಲೇ ನಿರ್ಧಾರ ಮಾಡಿಕೊಂಡು ಭೂಮಿಗೆ ಬಂದ. ದೇವಲೋಕದಲ್ಲಿ ವಿಷಯ ಚರ್ಚೆಯಾಗುತ್ತಿತ್ತು. ಯಮಲೋಕದಲ್ಲಿ ಆ ದಿನಕ್ಕೆ ಪಾಶ ಸಿದ್ಧವಾಗುತ್ತಿತ್ತು. ಆದರೆ ಯಮ ಕೂಡ ಯೋಚಿಸಿರಲಿಲ್ಲ ಆ ದಿನ ಹೀಗಾಗುತ್ತೆ ಅಂತ. ಆ ದಿನ ಏನಾಯ್ತು? ಯಾರದೀ ಕತೆ? ಹಿಂದೆ ಪೂರ್ವಕಾಲದಲ್ಲಿ ಮೃಕಂಡು ಮತ್ತು ಮರುದ್ವತಿ ಎಂಬ ದಂಪತಿಗಳಿದ್ದರು. ಅವರು ಮಹಾನ್ ದೈವ ಭಕ್ತರಾಗಿದ್ದರು. ಪ್ರತಿದಿನ ಪೂಜೆ, ಉಪವಾಸ, ಗೀತೋಪದೇಶ, ವಚನ, ಅತಿಥಿ ಸತ್ಕಾರ ಹೀಗೆ ಮಾಡಿ ಜೀವನ ಸಾಗಿಸ್ತಾ ಇರ್ತಾರೆ. ಈ ದಂಪತಿಗಳಿಬ್ಬರು ಮಹಾನ್ ಶಿವಭಕ್ತರಾಗಿರ್ತಾರೆ. ಎಂತಹ ಭಕ್ತರಾಗಿದ್ದರೂ ಶಿವನ ಪರೀಕ್ಷೆಗೆ ಗುರಿಯಾಗಲೇಬೇಕಲ್ವಾ? ಶಿವ ಪ್ರತಿಯೊಬ್ಬರಿಗೂ ಒಂದೊಂದು ಕೊರತೆಯನ್ನು ಇಟ್ಟೇ ಇರ್ತಾನೆ. ಹಾಗೆ ಈ ದಂಪತಿಗಳಿಗೂ ಕೆಲವೊಂದು ಕೊರತೆ ಇರುತ್ತೆ. ಅದೇನು ಅಂದರೆ, ಇವರಿಗೆ ಮದುವೆಯಾಗಿ ಎಷ್ಟೋ ವರ್ಷಗಳು ಕಳೆದಿದ್ರೂ ಕೂಡ ಸಂತಾನ ಭಾಗ್ಯ ಇರೋದಿಲ್ಲ. ಈ ಕೊರತೆ ಅವರನ್ನು ತುಂಬ ಕಾಡ್ತಾ ಇರುತ್ತೆ. ಆದರೂ ಅವರು ಶಿವನನ್ನು ಯಾವತ್ತೂ ಯಾವುದೇ ಕಾರಣಕ್ಕೂ ಕೂಡ ಅವರು ದೂರಿರಲಿಲ್ಲ. ಬದಲಿಗೆ ಶಿವನನ್ನು ಬಿಡದೆ ಪೂಜಿಸ್ತಾ ಇರ್ತಾರೆ. ಇವರ ಕೋರಿಕೆಗೆ ಒಲಿದ ಶಿವ ಒಂದು ದಿನ ಆಕಾಶದಲ್ಲಿ ಬೆಳಕಿನ ರೂಪದಲ್ಲಿ ಈ ದಂಪತಿಗಳಿಗೆ ಕಾಣಿಸ್ತಾನೆ. ದಂಪತಿಗಳು, ಧನ್ಯೋಸ್ಮಿ ತಂದೆ, ಈ ದಿನ ಬಂದೆಯಾ, ನಿನ್ನ ಕಂಡ ನಮ್ಮ ಕಣ್ಣುಗಳು ಪಾವನ ಅಂತ ನಮಸ್ಕರಿಸ್ತಾರೆ. ನಮ್ಮ ಕೋರಿಕೆಯನ್ನು ಈಡೇರಿಸಿ ಈ ಪಾಪಿ ಹೆಣ್ಣು ಜನ್ಮವನ್ನು ಉದ್ಧರಿಸು ತಂದೆ ಎಂದು ಬೇಡುತ್ತಾಳೆ ಮರುದ್ವತಿ. ಬಂಜೆ ಬದುಕು ಸಾಕಾಗಿದೆ, ಒಂದು ಗಂಡು ಸಂತಾನವನ್ನು ಕರುಣಿಸು ತಂದೆ ಎಂದು ಪರಿಪರಿಯಾಗಿ ಬೇಡುತ್ತಾಳೆ. ಶಿವ ಭಕ್ತಪ್ರಿಯ, ತನ್ನ ನಂಬಿ ಕರೆದವರನ್ನ ಕಾಪಾಡ್ತೀನಿ ಅಂತ ಅರ್ಥ ಮಾಡಿಸೋದಕ್ಕೆ ಎಷ್ಟೆಲ್ಲ ನಾಟಕ ಸೃಷ್ಟಿ ಮಾಡ್ತಾನೆ ನೋಡಿ. ಹಾಗೆ ಆಗಲಿ, ನಿಮ್ಮ ಕೋರಿಕೆಗೆ ನಾನು ಸಹಕರಿಸುತ್ತೇನೆ, ಆದರೆ ಆಯ್ಕೆ ನಿಮ್ಮದೇ. ಏನೀ ಆಯ್ಕೆ? ದಂಪತಿಗಳ ಮುಂದೆ ಶಿವ 2 ಆಯ್ಕೆಯನ್ನಿಟ್ಟಿರುತ್ತಾನೆ. ಪೂರ್ಣ ಆಯುಷ್ಯವಂತನಾದ ಬುದ್ಧಿಮಾಂದ್ಯ ಮಗ ಬೇಕಾ, ಅಥವಾ ಕೇವಲ 16 ವರ್ಷ ಮಾತ್ರ ಬದುಕುವ ಬುದ್ಧಿವಂತ ಮಗ ಬೇಕಾ ಅಂತ. ದಂಪತಿಗಳಿಗೆ ಸಿಡಿಲೇ ಬಡಿದಂತಾಗುತ್ತದೆ. ಯಾವುದನ್ನೇ ಆಯ್ಕೆ ಮಾಡಿದರೂ ನೋವು ತಪ್ಪಿದ್ದಲ್ಲ ಎಂದು ಭಾವಿಸಿ 16 ವರ್ಷ ಬದುಕುವ ಬುದ್ಧಿವಂತ ಮಗ ಬೇಕು ಅಂತ ಹೇಳಿ ಕೇಳ್ಕೊತಾರೆ. ಶಿವ ಅವರ ಆಯ್ಕೆಗೆ ಒಪ್ಪಿ ಅಸ್ತು ಅನ್ನುತ್ತಾನೆ. ನಂತರ ಮರುದ್ವತಿ ಗರ್ಭಧರಿಸುತ್ತಾಳೆ. ದೇವರ ಅನುಗ್ರಹದಿಂದ ಮಗು ಜನಿಸುತ್ತದೆ. ಅವನೇ ಮಾರ್ಕಂಡೇಯ. ಸಂತೋಷಿಸಬೇಕಾ ದುಃಖಿಸಬೇಕಾ ಒಂದೂ ತಿಳಿಯುತ್ತಿಲ್ಲ. ಬಂಜೆ ಎಂಬ ಪಟ್ಟದಿಂದ ಮುಕ್ತಿ ಕೊಟ್ಟ ಈ ಮಗುವಿನ ಮುಖ ನೋಡಿ ಆ ತಾಯಿಗೆ ಸಂತೋಷಿಸಲ ದುಃಖಿಸಲ ಎಂಬುದೇ ತಿಳಿಯುತ್ತಿರಲಿಲ್ಲ. ಕೊರಗುತ್ತಾ ಇರ್ತಾಳೆ ದಿನಾನು. ಬೇರೆ ಎಲ್ಲ ಮಕ್ಕಳು ಆಟ ಪಾಠ ಎಂದು ಸಂಭ್ರಮಿಸುತ್ತಿದ್ದರೆ ಮಾರ್ಕಂಡೇಯ ಮಾತ್ರ ತುಂಬ ವಿಭಿನ್ನವಾಗಿದ್ದ. ಪ್ರತಿದಿನ ತನ್ನ ಮಗನ ಬೆಳವಣಿಗೆಯನ್ನು ನೋಡುತ್ತಿದ್ದ ತಂದೆ ತಾಯಿಗೆ ಕೇವಲ ಇಂತಿಷ್ಟು ವರ್ಷ ಮಾತ್ರ ಉಳಿದಿವೆ ಅಂತ ಹೇಳಿ ಮರುತ್ತಾ ಇರ್ತಾರೆ. ಮಾರ್ಕಂಡೇಯ ಮಾತ್ರ ಪ್ರತಿದಿನ ಶಿವನ ಪೂಜೆ, ಅವನ ನಾಮಸ್ಮರಣೆ, ಅತಿಥಿ ಸತ್ಕಾರ, ತನ್ನ ತಂದೆ ತಾಯಿಯ ಗುಣಗಳನ್ನೇ ತುಂಬಿಕೊಂಡು ಬೆಳೆಯುತ್ತಿರ್ತಾನೆ. ಇದೇ ರೀತಿಯಾಗಿ ಹಲವು ವರ್ಷಗಳು ಕಳೆದಿರುತ್ತವೆ. ಈಗ ಮಾರ್ಕಂಡೇಯ ತನ್ನ 16ನೇ ವಯಸ್ಸಿಗೆ ಕಾಲಿಟ್ಟಿರುತ್ತಾನೆ. ತನ್ನ ಮಗನು ಇನ್ನು ಬದುಕುಳಿದಿರುವುದು ಕೇವಲ ಈ 1 ವರ್ಷ ಮಾತ್ರ ಎಂದು ತಿಳಿದು ತಂದೆ ತಾಯಿಗಳು ತುಂಬ ಪರಿಪರಿಯಾಗಿ ನೊಂದುಕೊಳ್ಳುತ್ತಿರ್ತಾರೆ. ತಂದೆ ತಾಯಿಯನ್ನ ತುಂಬ ದಿನಗಳಿಂದ ಗಮನಿಸುತ್ತಿದ್ದ ಮಾರ್ಕಂಡೇಯ ಏನೋ ಸಮಸ್ಯೆ ಇದೆ ಅಂತ ತಿಳಿದು ತನ್ನ ತಂದೆಯ ಬಳಿ ಹೋಗಿ ಕೇಳುತ್ತಾನೆ. ತನ್ನ ತಂದೆ ತಾಯಿಯ ಬಳಿ ಹೋಗಿ ಮಾರ್ಕಂಡೇಯ, ಅಪ್ಪಾಜಿ, ಯಾಕೆ ನೀವು ಮತ್ತು ಅಮ್ಮ ತುಂಬ ಚಿಂತೆಯಲ್ಲಿದ್ದೀರಾ ಎಂಬಂತೆ ಕಾಣಿಸುತ್ತಿದೆ. ಏನೀ ಆ ಸಮಸ್ಯೆ? ನಿಮ್ಮ ಚಿಂತೆಗೆ ಕಾರಣವೇನು? ಅದು ಏನೇ ಇರಲಿ ನಾನು ಸರಿಪಡಿಸುತ್ತೇನೆ ಎಂದು ಭರವಸೆ ನೀಡುತ್ತೇನೆ ಅಂತ ಮಾರ್ಕಂಡೇಯ ತನ್ನ ತಂದೆಯನ್ನ ಕೇಳ್ತಾನೆ. ಮಗನ ಈ ರೀತಿಯ ಕಾಳಜಿ ತುಂಬಿದ ಮಾತುಗಳನ್ನು ಕೇಳಿದ ಆ ತಂದೆ ಮನಸ್ಸು ತುಂಬಿ ಬಂದು ಮಗನನ್ನು ಅಪ್ಪಿ ಗೋಳಾಡುತ್ತಾರೆ. ಮಗನೇ ಮಾರ್ಕಂಡೇಯ, ಏನೆಂದು ಹೇಳಲಿ ನಮ್ಮ ದುಃಖವ. ಎಷ್ಟೋ ಪ್ರೀತಿಯಿಂದ ಪರಿಪರಿಯಾಗಿ ಬೇಡಿ ಪಡೆದ ಮಗ ನೀನು. ನಿನ್ನ ಆಯಸ್ಸು ಇನ್ನು ಕೇವಲ ಈ 1 ವರ್ಷ ಮಾತ್ರ.
ತಂದೆಯಾದ ನನ್ನಿಂದಲೇ ಈ ದುಃಖವನ್ನು ಭರಿಸಲಾಗುತ್ತಿಲ್ಲ. ಇನ್ನು ನಿನ್ನ ತಾಯಿ ಹೇಗೆ ಸಹಿಸುತ್ತಾಳೆ? ಆ ತಾಯಿ ಹೃದಯ ಮಗ ಉಳಿಯುವುದು ಇನ್ನು ಕೆಲವೇ ದಿನಗಳು ಎಂದು ಕೊರಗುತ್ತಿದೆ ಮಗ ಅಂತ ಹೇಳುತ್ತಾರೆ. ನಿನ್ನ ಆಯುಷ್ಯ ನಮಗೆ ನುಂಗಲಾರದ ತುತ್ತಾಗಿದೆ ಮಗನೇ ಎಂದು ದುಃಖಿಸುತ್ತಾರೆ. ಆಗ ಮಾರ್ಕಂಡೇಯನಿಗೆ ಒಂದು ಕ್ಷಣ ಗಾಬರಿಯಾದರೂ ಧೃತಿಗೆಡದೆ ತನ್ನ ತಂದೆಗೆ ಧೈರ್ಯ ತುಂಬುತ್ತಾರೆ. ಅಪ್ಪಾಜಿ, ನೀವೇ ಹೇಳಿರುವುದಲ್ಲವೇ ಹುಟ್ಟಿದ ಮೇಲೆ ಸಾವು ನಿಶ್ಚಿತ ಎಂದು. ಹುಟ್ಟಿದ ಪ್ರತಿಯೊಬ್ಬರೂ ಮರಣಿಸಲೇಬೇಕು. ಇದರಿಂದ ನನಗೆ ಯಾವುದೇ ಭಯವಿಲ್ಲ. ಈ ಭೂಮಿಯನ್ನು ಬಿಟ್ಟು ಹೋಗುತ್ತಿದ್ದೇನೆಂಬ ಚಿಂತೆಯೂ ಇಲ್ಲ. ಆಗಲಿ, ನಾನು ನಿಮ್ಮ ಚಿಂತೆಯನ್ನು ದೂರ ಮಾಡುತ್ತೇನೆಂದು ಮಾತು ಕೊಟ್ಟಿದ್ದೇನೆ. ಖಂಡಿತ ಅದಕ್ಕಾಗಿ ಶ್ರಮಿಸುತ್ತೇನೆ. ನಾನು ಶಿವಭಕ್ತ. ಶಿವ ಖಂಡಿತ ನಿಮ್ಮ ಕೋರಿಕೆಯನ್ನು ಈಡೇರಿಸುತ್ತಾನೆ. ನಿಮ್ಮ ಕೋರಿಕೆಯ ಈಡೇರಿಸುವುದಕ್ಕಾಗಿ ನಾನು ತಪಸ್ಸು ಮಾಡುತ್ತೇನೆ ಅಂತ ಹೇಳಿ ಶಿವ ನನ್ನನ್ನು ಈ ಮರಣದ ಪಾಶದಿಂದ ಪಾರು ಮಾಡಲಿ ಎಂದು ಆಶೀರ್ವದಿಸಿ ನನ್ನನ್ನು ಕಳಿಸಿಕೊಡಿ ತಂದೆ ಎಂದು ಹೇಳಿ ಆಶೀರ್ವಾದ ತಗೋತಾನೆ ಮಾರ್ಕಂಡೇಯ. ಸಮುದ್ರದ ಬಳಿ ಬಂದು ಮಣ್ಣಿನಿಂದ ಲಿಂಗವನ್ನು ಮಾಡಿ ಶಿವನನ್ನು ಧ್ಯಾನಿಸುತ್ತಾ ಕುಳಿತಿರುತ್ತಾನೆ. ಈ 1 ವರ್ಷವನ್ನು ಮಾರ್ಕಂಡೇಯ ಶಿವನ ಆರಾಧನೆಗೆ ಕಳೆಯುತ್ತಾ ಅವನ ತಪಸ್ಸನ್ನು ಮಾಡುತ್ತಾ ಕಳೆಯುತ್ತಿರುತ್ತಾನೆ. ಇತ್ತ ಮೃಕಂಡು ಮತ್ತು ಮರುದ್ವತಿ ದಂಪತಿಗಳಿಗೆ ಮಗನ ಬದುಕೇ ಚಿಂತಾಕ್ರಾಂತವಾಗಿತ್ತು. ಕೊನೆಯ ದಿನಗಳಲ್ಲೂ ನಮ್ಮ ಬಳಿ ಇಲ್ಲದೆ ಹೋಗಿದ್ದಾನೆ ಎಂದು ಕೊರಗುತ್ತಿರ್ತಾರೆ. ಇನ್ನು ಉಳಿದಿರುವುದು ಒಂದೇ ದಿನ, ಮಾರ್ಕಂಡೇಯನ ಆಯುಷ್ಯದ ಕೊನೆಯ ದಿನ. ಇದ್ಯಾವುದರ ಅರಿವೇ ಇಲ್ಲದೆ ಮಾರ್ಕಂಡೇಯ ಶಿವನ ಧ್ಯಾನದಲ್ಲಿ ಮುಳುಗಿ ಹೋಗಿರ್ತಾನೆ. ಕೊನೆಯ ದಿನ, ಕೊನೆಯ ಕ್ಷಣ, ಮಾರ್ಕಂಡೇಯ ಶಿವನಾಮ ಜಪಿಸುತ್ತಿರ್ತಾನೆ. ಅತ್ತ ಯಮ ಮಾರ್ಕಂಡೇಯನ ಆಯುಷ್ಯ ಮುಗಿಸಲು ಪಾಶವನ್ನು ಸಿದ್ಧಪಡಿಸ್ತಾ ಇರ್ತಾನೆ. ಕೊನೆಯ ಕ್ಷಣ ಮಾರ್ಕಂಡೇಯನ ಪ್ರಾಣ ಎಳೆದೊಯ್ಯಲು ಯಮ ಬಂದು ಪಾಶ ಎಸೆದ. ಆಗ ಏನಾಯಿತು ಅಂದರೆ, ಆ ಪಾಶ ಬಿದ್ದಿದ್ದು ಮಾರ್ಕಂಡೇಯನಿಗಲ್ಲ, ಬದಲಿಗೆ ಶಿವನ ಮೇಲೆ. ಶಿವನ ಮೇಲೆ ಬಿದ್ದ ಪಾಶ ಹಿಂದಿರುಗಿ ಯಮನಿಗೆ ಅಪ್ಪಳಿಸಿತು. ಆ ಏಟಿಗೆ ಯಮ ತತ್ತರಿಸಿ ಹೋದ. ನನ್ನ ಭಕ್ತನನ್ನು ಕರೆದೊಯ್ಯುವ ಮೊದಲು ನನ್ನ ಬಳಿ ಬರಬೇಕು ಎಂದು ನಿನಗೆ ತಿಳಿಯಲಿಲ್ಲವೇ ಎಂದು ಶಿವ ಆರ್ಭಟಿಸಿದ. ನಂತರ ಮಾರ್ಕಂಡೇಯನಿಗೆ ಶಿವ, ನಿನ್ನ ಭಕ್ತಿಗೆ ಮೆಚ್ಚಿ ನಿನ್ನ ಕೋರಿಕೆಯನ್ನು ಈಡೇರಿಸುತ್ತೇನೆ. ನೀನು ಮರಣವನ್ನೇ ಗೆದ್ದಿದ್ದೀಯ. ಮರಣ ಸಮೀಪಿಸುತ್ತಿದೆ ಎಂದು ತಿಳಿದಿದ್ದರೂ ಕೂಡ ನಿನ್ನ ನಂಬಿಕೆ, ನಿನ್ನ ಶ್ರದ್ಧಾಭಕ್ತಿಯೇ ನಿನ್ನ ಈ ಮರಣ ಗೆದ್ದ ಕತೆಗೆ ಇತಿಹಾಸವಾಗುತ್ತದೆ. ನಿನ್ನ ಕತೆ ಮುಂದಿನ ಪೀಳಿಗೆಗೂ ಮಾದರಿಯಾಗಲಿ ಎಂದು ಶಿವ ಆಶೀರ್ವದಿಸುತ್ತಾನೆ. ಮಗನ ಕೊನೆಯ ಕ್ಷಣಗಳನ್ನು ಕಣ್ಣು ತುಂಬಿಕೊಳ್ಬೇಕು ಅಂತ ಬಂದಿದ್ದ ಆ ದಂಪತಿಗಳಿಗೆ ಈ ಕೊನೆಯ ಕ್ಷಣದ ದೃಶ್ಯವನ್ನು ಕಂಡು ಹೇಳಲು ಅಸಾಧ್ಯವಾಗದಂತಹ ಸಂತೋಷವಾಗ್ತಾ ಇರತ್ತೆ. ಮಗನ ಈ ಸಾಹಸ ಕಂಡು ಆ ತಂದೆ ತಾಯಿಗೆ ಎಷ್ಟೋ ಹೆಮ್ಮೆ ಎನಿಸುತ್ತಿರುತ್ತದೆ. ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೇನೆ ತಂದೆ ಎಂದು ತನ್ನ ತಂದೆ ತಾಯಿಗಳಿಗೆ ಬಂದು ಮಾರ್ಕಂಡೇಯ ನಮಿಸುತ್ತಾನೆ. ಈ ಕಥೆಯಿಂದ ನಾವು ತಿಳ್ಕೋಬೇಕಾಗಿರೋದು, ನಮ್ಮ ಜೀವನ ಎಷ್ಟು ವರ್ಷ ಇದೆ ಅಂತ ಅಲ್ಲ, ನಮಗೆ ಜೀವನದ ಮೇಲೆ ಎಷ್ಟು ನಂಬಿಕೆ ಇದೆ ಅನ್ನೋದು. ಇಲ್ಲಿ ಯಮ ಕೂಡ ಸೋತಿದ್ದು ಮಾರ್ಕಂಡೇಯನಿಗೆ ಶಿವನ ಮೇಲಿದ್ದ ಭಕ್ತಿಯಿಂದ ಮಾತ್ರ. ಯಾವುದನ್ನೇ ಆಗಲಿ ನಾವು ಗೆಲ್ಲಬೇಕು ಅಂದರೆ ಭಕ್ತಿ ಮಾರ್ಗ ಒಂದೇ ದಾರಿ.